ಗೆಳೆಯರೇ, ಲಿಯೋ ಟಾಲ್ಸ್ಟಾಯ್ ಅವರ ಈ ಕತೆ ಬಹಳ ಜನಪ್ರಿಯವಾಗಿದೆ ಮತ್ತು ವಿಧ ವಿಧವಾಗಿ ಹೇಳಲಾಗುತ್ತೆ. ಯಾಕೆಂದರೆ ಈ ರೋಮಾಂಚನಕಾರಿ ಕಥೆಯಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆ ತರುವಂತಹ ಒಳ್ಳೆಯ ವಿಚಾರಗಳನ್ನ ಆಲೋಚನೆ ಮಾಡುವಂತಹ ಬಹಳಷ್ಟು ಅಗತ್ಯವಾದ ಪಾಠವಿದೆ. ಅದಕ್ಕೆ ಪೂರ್ತಿಯಾಗಿ ಈ ವಿಡಿಯೋವನ್ನ ನೋಡಿ. ಇದು ಸುಮಾರು 400 ವರ್ಷದ ಹಳೆಯ ರಷ್ಯಾದ ಕತೆ. ಅಲ್ಲಿ ಒಬ್ಬ ಬಿಷಪ್ ಅಂದರೆ ಸೀನಿಯರ್ ಪಾದ್ರಿ ಬಹಳಷ್ಟು ತೀರ್ಥಯಾತ್ರಿಗಳೊಂದಿಗೆ ಹಡಗಿನಲ್ಲಿ ಒಂದು ದೇಶಕ್ಕೆ ಹೊರಟಿದ್ದರು. ತೀರ್ಥಯಾತ್ರಿಗಳಲ್ಲಿ ಕೆಲವರು ವ್ಯಾಪಾರಿಗಳು, ಕಾರ್ಮಿಕರು ಮತ್ತು ಮೀನುಗಾರರು ಇದ್ದರು. ಒಂದಿನ ಮುಂಜಾನೆ ಬಿಷಪ್ ನೋಡ್ತಾರೆ, ಬಹಳಷ್ಟು ಜನ ಗುಂಪು ಕಟ್ಟಿಕೊಂಡು ಧ್ಯಾನದಿಂದ ಒಬ್ಬ ಮೀನುಗಾರನ ಮಾತನ್ನು ಕೇಳ್ತಾ ಇದ್ದಾರೆ. ಮೀನುಗಾರ ಒಂದು ದ್ವೀಪದ ಕಡೆಗೆ ಕೈ ತೋರಿಸುತ್ತಾ ಜನರಿಗೆ ಏನೋ ಹೇಳುತ್ತಿದ್ದಾನೆ. ಕುತೂಹಲದಿಂದ ಬಿಷಪ್ ಅವರ ಹತ್ರ ಹೋದಾಗ ಎಲ್ಲರೂ ಕೂಡಲೇ ಸುಮ್ಮನಾಗಿ ಬಿಟ್ಟರು. ಮೀನುಗಾರನೂ ಸುಮ್ಮನಾದ. ಯಾಕೆಂದರೆ ಬಿಷಪ್ ಒಬ್ಬ ದೊಡ್ಡ ವ್ಯಕ್ತಿಯಾಗಿರ್ತಾರೆ. ಬಹಳಷ್ಟು ಚರ್ಚುಗಳು ಅವರ ಅಧೀನದಲ್ಲಿರುತ್ತವೆ. ಬಿಷಪ್ ಕೇಳ್ತಾರೆ, ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ? ನನಗೂ ಸ್ವಲ್ಪ ಹೇಳಿ. ಆಗ ಧೈರ್ಯ ಮಾಡಿ ಒಬ್ಬ ಓದು ಬರಹ ಬಲ್ಲವನು ಹೇಳ್ತಾನೆ, ಮಹಾಶಯರೇ, ಈ ಮೀನುಗಾರ ನಮಗೆ ಇಲ್ಲೇ ಹತ್ತಿರದಲ್ಲಿರೋ 3 ವಿಚಿತ್ರ ಸಂತರ ಬಗ್ಗೆ ಹೇಳ್ತಿದ್ದಾನೆ. ಬಿಷಪ್ ಆಶ್ಚರ್ಯದಿಂದ ಕೇಳ್ತಾರೆ, ಹೌದಾ, ಇಲ್ಲಿ ಸಂತರಿರ್ತಾರಾ? ನೀವು ನೋಡಿದ್ದೀರಾ? ಮೀನುಗಾರ ಹೇಳ್ತಾನೆ, ಮಹಾಶಯರೇ, ಆ ಕಡೆ ಒಂದು ಚಿಕ್ಕ ದ್ವೀಪವಿದೆ. ಅಲ್ಲಿ 3 ಸಂತರಿರ್ತಾರೆ. ದಿನ ಇಡೀ ಪ್ರಾರ್ಥನೆ ಮಾಡಿ ಜನರಿಗೆ ಒಳಿತು ಮತ್ತು ಸೇವೆ ಮಾಡ್ತಾ ಇರ್ತಾರೆ. ಮೀನುಗಾರ ಮುಂದೆ ಹೇಳ್ತಾನೆ, ಒಂದಿನ ನನ್ನ ದೋಣಿ ಕೆಟ್ಟೋಗಿತ್ತು. ಆ ದಿನ ನನಗೆ ಅದೇ ದ್ವೀಪದಲ್ಲಿ ಉಳಿಯಬೇಕಾಯಿತು. ನಾನು ಮೊದಲ ಸಾರಿ ದ್ವೀಪದ ಒಳಗೆ ಹೋಗಿ ನೋಡ್ತೀನಿ. ಅಲ್ಲಿ ಒಂದು ಚಿಕ್ಕದಾದ ಗುಡಿಸಲಿದೆ. ಹೊರಗೆ ಒಬ್ಬ ವೃದ್ಧ ವ್ಯಕ್ತಿ ಕೂತಿದ್ದರು. ಸ್ವಲ್ಪ ಸಮಯದಲ್ಲೇ ಇನ್ನೂ 2 ಹೊರಗೆ ಬಂದರು. ನಾನು ಅವರ ಹತ್ರ ಹೋದಾಗ ನನಗೆ ಊಟ ಕೊಟ್ಟರು, ನನ್ನ ಬಟ್ಟೆ ಒಣಗಿಸಿದರು, ಮತ್ತೆ ನನ್ನ ದೋಣಿಯನ್ನು ಸರಿಪಡಿಸಲು ನನಗೆ ಸಹಾಯ ಕೂಡ ಮಾಡಿದರು. ಮಹಾಶಯರೇ, 3 ಸಂತರು ಹೆಚ್ಚಾಗಿ ಶಾಂತವಾಗಿದ್ದರು. ಅವರ ಎಲ್ಲಾ ಕೆಲಸಗಳು ಕಣ್ಣ ನೋಟದಲ್ಲೇ ಆಗುತ್ತಿದ್ದವು. ಅವರಲ್ಲಿ ಒಬ್ಬ ಸಂತರ ಕೇವಲ ನೋಟಕ್ಕೆ ಮಾತ್ರ, ಉಳಿದ 2 ಅವರ ಸೂಚನೆಯನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಮೀನುಗಾರ ತನ್ನ ಕಥೆಯನ್ನು ಇನ್ನೂ ಮುಂದುವರಿಸುತ್ತಿದ್ದ. ಅಷ್ಟರಲ್ಲೇ ಹಡಗು ಅದೇ ದ್ವೀಪದ ಹತ್ತಿರ ಬಂದಿತು. ಮೀನುಗಾರ ಹೇಳ್ತಾನೆ, ನೋಡಿ ಮಹಾಶಯರೇ, ಈಗ ಆ ದ್ವೀಪ ಸ್ಪಷ್ಟವಾಗಿ ಕಾಣಿಸ್ತಿದೆ. ಬಿಷಪ್ ದ್ವೀಪದ ಕಡೆಗೆ ನೋಡ್ತಾ ಅವರಲ್ಲಿ ಕುತೂಹಲ ಹೆಚ್ಚಾಯಿತು. ಬಿಷಪ್ ಕಪ್ತಾನನಿಗೆ ಹೇಳ್ತಾರೆ, ನನಗೆ ಆ ಸಂತರನ್ನು ಭೇಟಿಯಾಗಬೇಕು. ಹಡಗನ್ನು ದ್ವೀಪದ ಕಡೆಗೆ ತಿರುಗಿಸು. ಬಿಷಪ್ ದ್ವೀಪದಲ್ಲಿ ಇಳಿದು ತನ್ನ ದುರ್ಬೀನಿನಿಂದ ನೋಡ್ತಾರೆ, ದೂರದ ಒಂದು ಗುಡಿಸಲಿನ ಹತ್ರ 3 ಜನ ನಿಂತಿದ್ದಾರೆ. ಅವರಲ್ಲಿ ಒಬ್ಬ ಎತ್ತರವಾಗಿದ್ದಾನೆ, ಒಬ್ಬ ಕುಳ್ಳಗಿದ್ದಾನೆ, ಇನ್ನೊಬ್ಬ ದಪ್ಪವಾಗಿದ್ದಾನೆ. ಆ 3 ಸುತ್ತಮುತ್ತಲೂ ಕೆಲವು ಜನ ಕೈ ಮುಗಿತಾ ನಿಂತಿದ್ದಾರೆ. ಬಿಷಪ್ ಗುಡಿಸಲ ಹತ್ರ ತಲುಪಿ ನೋಡ್ತಾರೆ, 3 ಸಂತರ ಎದುರು ಸ್ವಲ್ಪ ಜನ ಕೂತಿದ್ದಾರೆ. ಮತ್ತೆ ಆ ಸಂತರು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಷಪ್ಗೆ ಬಹಳ ಸಣ್ಣದಾಗಿ ಒಂದು ಶಬ್ದ ಕೇಳಿಸಿತು, ನಮ್ಮ ಮೇಲೆ ಕೃಪೆ ತೋರಿಸು. ಅದರ ಸ್ವಲ್ಪ ಸಮಯದಲ್ಲೇ ಜನ ಎದ್ದು ಸಂತರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದರು. ಬಿಷಪ್ ಸಂತರ ಹತ್ರ ಬಂದಾಗ 3 ಸಂತರು ಅವರನ್ನ ನೋಡಿ ನಮಸ್ಕರಿಸಿದರು. ಬಿಷಪ್ ಹೇಳ್ತಾರೆ, ನಾನು ಕೇಳ್ಪಟ್ಟೆ, ನೀವು ಪರಮಾತ್ಮನ ಕೃಪೆ ಪಡೆಯಲು ಮತ್ತು ನಿಮ್ಮ ಜೊತೆ ಜನರ ಉದ್ಧಾರಕ್ಕಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀರಾ, ಮತ್ತೆ ಇದೇ ನಿರ್ಜನ ಸ್ಥಳದಲ್ಲಿರ್ತೀರಾ. ಆದರೆ ನನಗೆ ನಿಮ್ಮ ಪ್ರಾರ್ಥನೆ ಅರ್ಥ ಆಗ್ಲಿಲ್ಲ. ಎತ್ತರವಾಗಿದ್ದ ಸಂತ ಹೇಳ್ತಾನೆ, ಮಹಾಶಯರೇ, ಅದೇನೆಂದ್ರೆ ನಮಗೆ ಹೆಚ್ಚಾಗಿ ಏನೂ ಬರೋದಿಲ್ಲ. ಮತ್ತೆ ನೀವು ವಿದ್ಯಾವಂತರು, ಇಷ್ಟು ದೊಡ್ಡ ಪಾದ್ರಿ ಬೇರೆ ಇದ್ದೀರಾ. ಅದಕ್ಕಾಗಿ ನಮಗೆ ಹೇಳಲು ಮುಜುಗರ ಅನಿಸ್ತಿದೆ. ನಮ್ಮ ಪ್ರಾರ್ಥನೆ ಕೇಳಿ ನೀವು ನಮ್ಮ ಮೇಲೆ ಕೋಪಿಸಿಕೊಂಡು ಬಿಡ್ತೀರೇನೋ ಅಂತ ಭಯ ಬೇರೆ ಆಗ್ತಾ ಇದೆ. ಬಿಷಪ್ ಆನಂದ ಪಡ್ತಾ ಹೇಳ್ತಾರೆ, ನೀವು ಮುಜುಗರ ಪಡಬೇಡಿ, ಹಿಂಜರಿಕೆ ಮಾಡದೇ ಹೇಳಿ. ಎತ್ತರವಾಗಿದ್ದ ಸಂತ ಹೇಳ್ತಾನೆ, ನಾವು ಹೇಳೋದು ಇಷ್ಟೇ, ನೀವು 3 ನಾವು 3, ನಮ್ಮ ಮೇಲೆ ಕೃಪೆ ತೋರಿಸಿ. ಎತ್ತರವಾಗಿದ್ದ ಸಂತ ಅದನ್ನು ಹೇಳುತ್ತಿದ್ದಂತೆ ಉಳಿದ 2 ಸಂತರು ಮುಗಿಲಿನ ಕಡೆಗೆ ಮುಖ ಮಾಡಿ ಪುನರಾವರ್ತನೆ ಮಾಡಿದರು, ನೀವು 3 ನಾವು 3, ನಮ್ಮ ಮೇಲೆ ಕೃಪೆ ತೋರಿಸಿ. ಬಿಷಪ್ ಸಂತರಿಗೆ ಹೇಳ್ತಾರೆ, ನನಗನ್ಸುತ್ತೆ ನೀವು ಪರಮಾತ್ಮನೊಂದಿಗೆ ಬೆರೆಯಲು ಬಲವಾದ ಆಸೆ ಹೊಂದಿದ್ದೀರಾ, ಆದರೆ ನೀವು ಸರಿಯಾದ ಪ್ರಾರ್ಥನೆ ತಿಳಿದುಕೊಂಡಿಲ್ಲ. ಸಂತರು ಬಹಳ ವಿನಯದಿಂದ ಹೇಳ್ತಾರೆ, ನಮ್ಮನ್ನು ಕ್ಷಮಿಸಿಬಿಡಿ, ನಾವು ಸರಿಯಾಗಿ ಓದು ಬರಹ ಕೂಡ ಕಲಿತವರಲ್ಲ. ದಯಮಾಡಿ ನೀವೇ ನಮಗೆ ಮಾರ್ಗದರ್ಶನ ಮಾಡಬೇಕು. ಬಿಷಪ್ಗೆ ಬಹಳ ಸಂತೋಷವಾಯಿತು. ಅವರು ಹೇಳ್ತಾರೆ, ಸರಿ, ಹೆದರಬೇಡಿ, ನಾನು ನಿಮಗೆ ಸರಿಯಾದ ಪ್ರಾರ್ಥನೆಯನ್ನ ಕಲಿಸಿಕೊಡುತ್ತೇನೆ. ಪುಸ್ತಕದಲ್ಲಿ ಬರೆದಿರುವಂತಹ ಪ್ರಾರ್ಥನೆಯನ್ನ ಕಲಿಸಿಕೊಡುತ್ತೇನೆ.
ಬಿಷಪ್ ಹೇಳ್ತಾರೆ, ಮೊದಲು ನಾನು ಪ್ರಾರ್ಥನೆ ಹೇಳುತ್ತೇನೆ, ನನ್ನ ಹಿಂದೆ ಹೇಳ್ತಾ ಹೋಗಿ. ಬಿಷಪ್ ಒಂದು ಸಾಲು ಹೇಳ್ತಾ ಇದ್ರು, 3 ಸಂತರು ಪುನರಾವರ್ತನೆ ಮಾಡ್ತಾ ಇದ್ರು. ಬಿಷಪ್ 2ನೇ ಸಾಲು ಹೇಳಿದರೆ ಸಂತರು ಅದನ್ನು ಪುನರಾವರ್ತನೆ ಮಾಡ್ತಾ ಇದ್ದರು. ಆದ್ರೆ ಅಷ್ಟರಲ್ಲೇ ಮೊದಲನೇ ಸಾಲನ್ನು ಮರೆತು ಹೋಗುತ್ತಿದ್ದರು. ಬಿಷಪ್ಗೆ ಸ್ಪಷ್ಟವಾಗಿ ಅರ್ಥ ಆಯಿತು, ಸಂತರು ಬಹಳ ಸರಳರು ಮತ್ತು ವೃದ್ಧರು ಇದ್ದಾರೆ, ಇವರಿಗೆ ಅಷ್ಟೊಂದು ನೆನಪಲ್ಲಿ ಇಟ್ಟುಕೊಳ್ಳಲು ಆಗ್ತಾ ಇಲ್ಲ. ಆದರೂ ಬಿಷಪ್ ತಾಳ್ಮೆ ಕಳೆದುಕೊಳ್ಳದೆ ಬಹಳ ಹೊತ್ತು ಕಲಿಸುತ್ತಲೇ ಇದ್ದರು. ಮೊದಲು ಬಿಷಪ್ ಹೇಳ್ತಾ ಇದ್ರು, ನಂತರ ಸಂತರು ಹೇಳ್ತಿದ್ರು. ಹೀಗೆ ಮಾಡ್ತಾ ಮಾಡ್ತಾ ಸಂಜೆ ಆಗ್ತಾ ಬಂತು. ಕೊನೆಯಲ್ಲಿ ಎತ್ತರದ ಸಂತನಿಗೆ ಅಲ್ಪ ಸ್ವಲ್ಪ ಮನನವಾಯಿತು. ಕೊನೆಗೆ ಸುಸ್ತಾಗಿ ಬಿಷಪ್ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತು ಬಿಟ್ಟರು. ಮತ್ತೆ ಆ 3 ಸಂತರು ಅವರ ಮುಂದೆ ಬಂದು ನಿಂತರು. ಬಿಷಪ್ ಎತ್ತರದ ಸಂತನಿಗೆ ಹೇಳ್ತಾರೆ, ತುಂಬಾ ಸಂತೋಷ, ನಿಮಗೆ ಪ್ರಾರ್ಥನೆ ನೆನಪಾಗಿದೆ. ಈಗ ನೀವು ಪ್ರಾರ್ಥನೆಯನ್ನು ಹೇಳಿ, ಇವರಿಗೂ ಮನನ ಮಾಡಿಸಿ. ಈಗ ನಾನು ಇಲ್ಲಿಂದ ಹೊರಡುತ್ತೇನೆ ಅಂತ ಅಷ್ಟು ಹೇಳಿ ಬಿಷಪ್ ಹಡಗಿನ ಕಡೆಗೆ ಹೊರಟು ನಿಂತರು. ಬಿಷಪ್ ಹಡಗಿನಲ್ಲಿ ವಿಶ್ರಾಂತಿಗೆ ಕೂರುತ್ತಿದ್ದಂತೆ, ನಾನು ಇವತ್ತಂತೂ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ಆದರೆ ಬಿಷಪ್ ದ್ವೀಪದ ಕಡೆಗೆ ನೋಡ್ತಾ ಯೋಚನೆ ಮಾಡ್ತಾರೆ, ಆ ಸಂತರಲ್ಲಿ ಏನೋ ಒಂದು ವಿಶೇಷತೆ ಇತ್ತು. ವೃದ್ಧರೂ ಬಡವರೂ ಆಗಿದ್ದರೂ ಅವರ ಮುಖದಲ್ಲಿ ಏನೋ ಒಂದು ತರ ಕಾಂತಿ ಇತ್ತು. ಅವರ ಅಕ್ಕಪಕ್ಕ ಒಂದು ಶಾಂತಿಯ ವಾತಾವರಣ ತುಂಬಿತ್ತು. ಬಿಷಪ್ ಇದೇ ವಿಚಾರದಲ್ಲಿ ಕಳೆದೋಗಿರುವಾಗ ಇದ್ದಕ್ಕಿದ್ದಂತೆ ಅವರು ನೋಡ್ತಾರೆ, ಒಂದು ಅಲೆ ಬಹಳ ವೇಗವಾಗಿ ಹಡಗಿನ ಕಡೆಗೆ ಬರ್ತಾ ಇತ್ತು. ಇದು ಸಾಮಾನ್ಯವಾದ ಅಲೆ ಆಗಿರಲಿಲ್ಲ, ಬದಲಾಗಿ ಅದು ಪ್ರಕಾಶದಿಂದ ತುಂಬಿತ್ತು. ಬಿಷಪ್ ತಕ್ಷಣ ಕಪ್ತಾನನಿಗೆ ಅಪಾಯದ ಸೂಚನೆ ಕೊಟ್ಟರು ಮತ್ತು ತಮ್ಮ ದೃಷ್ಟಿಯನ್ನ ಅಲೆಗಳಲ್ಲಿ ಕಾಣಿಸುತ್ತಿದ್ದ ಪ್ರಕಾಶದ ಕಡೆಗೆ ನೆಟ್ಟರು. ಅಲೆಗಳು ಹಡಗಿನ ಹತ್ತಿರ ಇನ್ನೂ ಹತ್ತಿರ ಬರ್ತಾ ಇದ್ದವು. ಅಲೆಗಳು ಹತ್ತಿರ ಬರ್ತಾ ಇದ್ದಂತೆ ಕಪ್ತಾನನ ಜೊತೆ ಎಲ್ಲಾ ಪ್ರಯಾಣಿಕರು ಭಯಭೀತರಾದರು. ಆ ಅಲೆಗಳು ಸಂತರು ಓಡಿ ಬರ್ತಾ ಇರೋದರಿಂದ ಏಳುತ್ತಿದ್ದವು. 3 ಸಂತರು ತಮ್ಮ ತಮ್ಮ ಕೈಗಳನ್ನು ಹಿಡಿದು ನೀರ ಮೇಲೆ ಓಡಿ ಬರ್ತಾ ಇದ್ರು. 3ರಿಂದಲೂ ಪ್ರಕಾಶ ಹೊಳೆಯುತ್ತಿತ್ತು. 3 ಸಂತರು ಹಡಗಿನ ಕಡೆಗೆ ಹೇಗೆ ಓಡಿ ಬರುತ್ತಿದ್ದರೆಂದರೆ ಒಣಭೂಮಿಯಲ್ಲಿ ಓಡ್ತಾ ಇದ್ದಾರೇನೋ ಅನಿಸುತ್ತಿತ್ತು. ಬಿಷಪ್ ಆ ದೃಶ್ಯವನ್ನೆಲ್ಲ ನೋಡ್ತಾನೆ ಇದ್ರು ಅವರ ಕಣ್ಣ ಮೇಲೆ ನಂಬಿಕೆಯೇ ಬರ್ತಾ ಇಲ್ಲ. ಇದಕ್ಕಿಂತ ಮೊದಲು ಯಾರಾದರೂ ಏನಾದರೂ ಮಾಡೋ ಅಷ್ಟರಲ್ಲಿ ಆ 3 ಸಂತರು ಬಿಷಪ್ ಹತ್ರ ಬಂದೇ ಬಿಟ್ಟರು. ಎತ್ತರದ ಸಂತ ಹೇಳಿದ, ಅಯ್ಯ ಪರಮಾತ್ಮನ ಸೇವಕನೇ, ನೀವು ಕಲಿಸಿದ ಪ್ರಾರ್ಥನೆಯನ್ನ ನಾವು ಮರೆತು ಬಿಟ್ಟೆವು. ಎಲ್ಲಿಯ ತನಕ ಅದನ್ನು ಪುನರಾವರ್ತನೆ ಮಾಡ್ತಾ ಇದ್ದೆವೋ ಅಲ್ಲಿಯ ತನಕ ನೆನಪಿರುತ್ತಿತ್ತು. ಆದರೆ ಯಾವಾಗ ಹೇಳೋದನ್ನ ಬಿಟ್ಟೆವೋ ಸಂಪೂರ್ಣ ಪ್ರಾರ್ಥನೆಯನ್ನೇ ಮರೆತು ಹೋದೆವು. ದಯಮಾಡಿ ನಮಗೆ ಇನ್ನೊಂದು ಸಾರಿ ಪ್ರಾರ್ಥನೆ ಹೇಳಿಕೊಡಿ. ಬಿಷಬರು 3 ಜನ ಸಂತರಿಗೆ ನಮಸ್ಕರಿಸಿ ಹೇಳ್ತಾರೆ, ಮಹಾತ್ಮರೇ, ನೀವು ಮಾಡ್ತಾ ಇರೋ ಪ್ರಾರ್ಥನೆ, ನೀವು ಮಾಡ್ತಾ ಇರೋ ವಿಧಾನ ಅದೇ ಉತ್ತಮವಾಗಿದೆ. ಯಾಕೆಂದರೆ ನಿಮ್ಮ ಪ್ರಾರ್ಥನೆ ಪರಮಾತ್ಮನಿಗೆ ತಲುಪಿಬಿಟ್ಟಿದೆ. ಮತ್ತೆ ನಾನು ನಿಮಗೆ ಕಲಿಸುವುದು ಸೂಕ್ತವಲ್ಲ. ಈಗ ನನಗೆ ಅರ್ಥವಾಗಿದೆ, ಯಾವ ಭಾವನೆಯಿಂದ ಪ್ರಾರ್ಥನೆ ಮಾಡಲಾಗುತ್ತೋ ಅದು ಶಬ್ದಗಳಿಗಿಂತಲೂ ಹೆಚ್ಚು ಮುಖ್ಯವಾಗಿರುತ್ತೆ. ಅಷ್ಟು ಹೇಳಿ ಬಿಷಪ್ ಸಂತರ ಎದುರು ತಲೆ ಬಗ್ಗಿಸಿಬಿಟ್ಟರು. ಲೆಸನ್ಸ್, ಭಾವನೆಗಳು ನಿಮ್ಮನ್ನು ಗುರಿಗಳೊಂದಿಗೆ ಬೆರೆಸುತ್ತವೆ. ಯಾವಾಗ ನೀವು ಹೃದಯದ ಆಳದಿಂದ ಕೆಲಸ ಮಾಡ್ತೀರೋ ನೀವು ಅದರಲ್ಲೇ ಮುಳುಗಿ ಹೋಗ್ತೀರಾ, ಅದರದ್ದೇ ಭಾಗವಾಗಿ ಬಿಡ್ತೀರಾ. ನಿಮ್ಮ ಭಾವನೆಗಳೇ ನಿರ್ಧಾರ ಮಾಡುತ್ತವೆ ನೀವು ನಿಮ್ಮ ಗುರಿಗಳ ಕಡೆಗೆ ಎಷ್ಟರ ಮಟ್ಟಿಗೆ ಹತ್ತಿರ ಹೋಗ್ತೀರಾ ಅನ್ನೋದು. ಅದಕ್ಕೆ ನೆವೆಲ್ ಗೋಡಾಟ್ ಹೇಳ್ತಾರೆ, ಫೀಲಿಂಗ್ ಇಸ್ ದ ಸೀಕ್ರೆಟ್. ಯಾವ ಭಾವನೆಗಳನ್ನ ನೀವು ಅನುಭವಿಸುತ್ತೀರೋ ಅದೇ ರಹಸ್ಯ. 2ನೇ ಪಾಯಿಂಟ್, ಭಾವನೆಗಳು ಶಕ್ತಿ ಕೂಡ ಆಗಿವೆ. ನಿಮ್ಮ ಭಾವನೆಗಳೇ ನಿಮ್ಮ ವಿಚಾರಗಳನ್ನು ಬ್ರಹ್ಮಾಂಡಕ್ಕೆ ಕಳಿಸುವ ಶಕ್ತಿ. ಒಂದು ವೇಳೆ ನಿಮ್ಮ ಭಾವನೆಗಳು ಆನಂದ ಮತ್ತು ಕೃತಜ್ಞತೆಯಿಂದ ತುಂಬಿದ್ದರೆ ನೀವು ಅದೇ ಪ್ರಕಾರದ ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಆಕರ್ಷಿಸುತ್ತೀರಾ. ಅದಕ್ಕಾಗಿ ಮನಸ್ಸಿಗೆ ಒಳ್ಳೆಯದನ್ನ ಯೋಚಿಸಲು, ಒಳ್ಳೆಯದನ್ನ ಅನುಭವಿಸಲು ಕಲಿಸಿ. ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ಮತ್ತು ಉತ್ಸಾಹದ ಚೈತನ್ಯವೇ ನಿಮಗೆ ಮತ್ತೆ ಮೇಲೇಳಲು ಧೈರ್ಯವನ್ನು ನೀಡುತ್ತದೆ. ಉತ್ಸಾಹದ ಭಾವನೆಗಳು ತಪ್ಪುಗಳಿಂದ ಕಲಿಯಲು ನಿಮಗೆ ಸಹಾಯ ಮಾಡುತ್ತವೆ. ಆದ್ದರಿಂದ ಮನಸ್ಸಿಗೆ ಧನಾತ್ಮಕವಾಗಿ ಯೋಚಿಸಲು ಕಲಿಸಿ. ಯಾವಾಗಲೂ ಭಾವನೆಗಳ ಕಡೆಗೆ ಗಮನ ಕೊಡಿ ಮತ್ತು ನಿಮ್ಮ ಇಚ್ಛೆಯಂತೆ ಮನಸ್ಸಿಗೆ ಒಳ್ಳೆಯದನ್ನ ಅನುಭವಿಸಲು ಕಲಿಸಿ. ಉದಾಹರಣೆಗೆ, ನೀವು ಕಷ್ಟಕರವಾದ ಕೆಲಸಗಳನ್ನು ಮಾಡಲು ಹೋದಾಗ ಇಂದು ನೀವು ಹೊಸದನ್ನು ಕಲಿಯಲು ಹೋಗುತ್ತಿದ್ದೇನೆ ಎಂಬ ಆಶ್ಚರ್ಯಕರ ಭಾವನೆಯನ್ನ ಸೃಷ್ಟಿಸಿ. ಗೆಳೆಯರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.